41ನೇ ಶ್ಲೋಕ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಅಂದ್ರೆ ಕರ್ಮದ ಬಂಧ ಯಾರಿಗೆ ಇಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾನೆ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ. 3 ಕ್ವಾಲಿಟೀಸ್ ಹೇಳ್ತಾರೆ, 3 ಗುಣಲಕ್ಷಣಗಳು. ಈ 3 ಯಾರಲ್ಲಿ ಇದೆಯೋ ಅವನನ್ನ ಕರ್ಮಗಳು ಬಂಧಿಸುವುದಿಲ್ಲ. ಕರ್ಮ ಅಂದ್ರೆ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳು ಅವನನ್ನ ಬಂಧನಕ್ಕೆ ಒಳಗೆ ಹಾಕುವುದಿಲ್ಲ. ಮೊದಲನೇದು ಯೋಗ ಸನ್ಯಸ್ತ ಕರ್ಮಾಣಂ. ಯೋಗ ಅಂದ್ರೆ ಮೊದಲನೇ ಶಬ್ದಕ್ಕೆ ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಅಂದ್ರೆ ಒಂದು ನಮ್ಮ ಆಲೋಚನೆ ಉಪಾಯ. ಏನು ನಮ್ಮ ಉಪಾಯ, ಏನು ನಮ್ಮ ಆಲೋಚನೆ ಇರಬೇಕು ಅಂದ್ರೆ, ನಾನೇನು ಮಾಡ್ತಾ ಇರೋದಲ್ಲ, ನನ್ನದೇನು ಸಾಮರ್ಥ್ಯವಿಲ್ಲ, ನನಗೆ ಸಾಮರ್ಥ್ಯ ಕೊಟ್ಟವನು, ನನ್ನ ಮೂಲಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿಸ್ತಕ್ಕಂಥವನು ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಎಂಬತಕ್ಕಂಥ ಯೋಗ, ಒಂದು ಸಾತ್ವಿಕವಾದ ಚಿಂತನೆ. ಅದೇ ಒಂದು ಉಪಾಯ. ಮೋಕ್ಷಕ್ಕೆ ಸಂಬಂಧಪಟ್ಟ ಉಪಾಯ ಯಾವುದು ಅಂತ ಹೇಳಿದ್ರೆ, ಭಗವಂತನೇ ಸರ್ವತಂತ್ರ ಸ್ವತಂತ್ರ, ಅವನೇ ಸರ್ವಕರ್ತೃ, ನಾನು ಅವನ ಭಕ್ತ ಎಂಬತಕ್ಕಂಥ ಒಂದು ತಿಳುವಳಿಕೆ ಇರಬೇಕು. ಹೀಗೆ ಯೋಗ ಅಂದ್ರೆ ಉಪಾಯದಿಂದ ಸನ್ಯಸ್ತ ಕರ್ಮಾಣಂ. ಯಾವಾಗ ಈ ಒಂದು ಆಲೋಚನೆ ನಮ್ಮಲ್ಲಿ ಬರುತ್ತೋ, ನಾನು ಯಾವುದೂ ಮಾಡ್ತಾ ಇಲ್ಲ, ಭಗವಂತನೇ ನನ್ನ ಮೂಲಕವಾಗಿ ಎಲ್ಲವನ್ನೂ ಮಾಡಿಸ್ತಾ ಇದ್ದಾನೆ ಅಂತಕ್ಕಂಥ ಭಾವನೆ ಬರುತ್ತೋ, ಹಾಗೆ ಸನ್ಯಸ್ತ ಕರ್ಮ, ಆ ಎಲ್ಲ ಕರ್ಮವನ್ನು ಬಿಟ್ಟವನು. ಕರ್ಮ ಬಿಟ್ಟವನ ಅರ್ಥ ಏನು? ಕರ್ಮಾಭಿಮಾನವನ್ನು ಬಿಟ್ಟವನಾಗ್ತಾನೆ. ನಾನೇ ಮಾಡ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಎಂಬ ಅಹಂಕಾರ ಮಮಕಾರ ಎಂಬುದು ವ್ಯಕ್ತಿಯಲ್ಲಿ ಇರೋದಿಲ್ಲ. ಇಂಥವನನ್ನ ಕರ್ಮಗಳು ಬಂಧಿಸುವುದಿಲ್ಲ. ಕರ್ಮಗಳು ಬಂಧಿಸುವುದಿಲ್ಲ ಅಂದ್ರೆ ಅರ್ಥ ಏನು? ಅವನು ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ ಅಂತ ಅರ್ಥ. ಈಗ ಇನ್ನೊಂದು ಅರ್ಥ ಇದೆ. ಮೊದಲನೇದು ಯೋಗೇನ ಸನ್ಯಸ್ತ ಕರ್ಮಾಣಂ. ಯೋಗದ ಮೂಲಕವಾಗಿ, ಈ ಒಂದು ಸಾತ್ವಿಕವಾದ ಆಲೋಚನೆಯ ಮೂಲಕವಾಗಿ ಕರ್ಮಗಳೆಲ್ಲವನ್ನೂ ಕೂಡ ಕರ್ಮಾಭಿಮಾನವನ್ನು ಬಿಟ್ಟವನು, ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಇರ್ತಕ್ಕಂಥವನು ಒಂದು ಅರ್ಥ. ಇನ್ನೊಂದು ಯೋಗೇ ಸನ್ಯಸ್ತ ಕರ್ಮಾಣಂ. ಯೋಗ ಅಂದ್ರೆ ದೇವರ ಒಂದು ಹೆಸರು. ಯೋಜಯತೀತಿ ಯೋಗ, ಯೋಜಯತೀತಿ ಯೋಗ. ನಮಗೇನು ಒಳ್ಳೇದಾಗ್ಬೇಕು, ಯಾವ ಕಾಲದಲ್ಲಿ ನಮಗೇನೇನು ಆಗ್ಬೇಕು ಅದೆಲ್ಲವನ್ನು ಕೂಡ ನಮಗೆ ದಕ್ಕುವಂತೆ ಮಾಡುವವನು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಗೆ ಏನ್ ಸಿಗಬೇಕು ಅದೆಲ್ಲವನ್ನೂ ಕೂಡ ಸಿಗುವಂತೆ ಮಾಡುವವನು ಭಗವಂತ. ಅವನ ಇಚ್ಛಾಶಕ್ತಿ ಇಲ್ಲದೇನೆ ನಮ್ಗೇನೂ ಸಿಗ್ಲಿಕ್ಕಾಗಲ್ಲ. ದುಡ್ಡಿದ್ದು ಕೂಡಲೇ ಸುಖವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗೆ ಯಾವುದೇ ಆಗ್ಲಿ, ನಾವ್ ಏನನ್ನೇ ಆಗ್ಲಿ ಆ ಒಂದು ಸುಖವನ್ನ ಪಡಬೇಕು, ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತಾದ್ರೆ ಭಗವಂತ ಆ ಸುಖದ ಯೋಗವನ್ನ, ಸಂಬಂಧವನ್ನ ನಮಗೆ ಕೊಡಬೇಕು. ಹಾಗಾಗಿ ಭಗವಂತ ಒಬ್ಬ ಯೋಜಕ. ಯೋಜಯತೀತಿ ಯೋಗ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಏನು ಸಿಗಬೇಕು, ನಮ್ಮ ಅಭಿಷ್ಟಗಳು ಅಂತ ಇದ್ದಾವೋ, ನಮ್ಮ ಮನೋಕಾಮನೆಗಳು ಅಂತ ಏನಿದ್ದಾವೋ ಅದನ್ನ ನಮಗೆ ದಕ್ಕುವಂತೆ ಮಾಡತಕ್ಕಂಥ ಭಗವಂತ. ಹಾಗಾದ್ರೆ ಯೋಗ ಅಂದ್ರೆ ಯಾರು? ಭಗವಂತ ಅಂತ ಅರ್ಥ. ಅಂತಹ ಯೋಗೆ ಭಕ್ತರ ಅಭಿಷ್ಟಗಳನ್ನ ಕೊಡುವಂತಹ ಭಗವಂತನಲ್ಲಿ ಸನ್ಯಸ್ತ ಕರ್ಮಾಣಂ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ಅರ್ಪಣೆ ಮಾಡುವಂಥದ್ದು. ಅಂದ್ರೆ ನಾಹಂ ಕರ್ತ ಹರಿಹಿ ಕರ್ತ, ಎಲ್ಲವೂ ಕೂಡ ಭಗವಂತನೇ ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಅನ್ನೋದು ಒಂದು ಭಾವನೆ. ಇನ್ನೊಂದು, ನಾನು ಮಾಡುವಂತ ಪ್ರತಿಯೊಂದು ಕ್ರಿಯೆಯು ನನ್ನ ಕಾಯ ವಾಚ ಮನಸ, ಮಾತಿನಿಂದ ಮನಸ್ಸಿನಿಂದ ದೇಹದಿಂದ ಮಾಡುವಂತ ಪ್ರತಿಯೊಂದು ಕ್ರಿಯೆಯು ಕೂಡ ಭಗವಂತನ ಕರ್ಮ, ಭಗವಂತನ ಪೂಜೆ ಎಂಬತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥವನು ಈ ವ್ಯಕ್ತಿ ಯಾರಿದ್ದಾನೋ ಇವನನ್ನ ಕರ್ಮಗಳು ಬಂಧಿಸುವುದಿಲ್ಲ. ಕರ್ಮ ಬಂಧಿಸುವುದಿಲ್ಲ ಅಂದ್ರೆ ಮುಕ್ತಿಗೆ ಹೋಗುವ ಅರ್ಹತೆಯನ್ನು ಪಡೆದಿದ್ದಾನೆ. ಇನ್ನು ಎರಡನೇದು ಜ್ಞಾನ ಸಂಚಿನ್ನ ಸಂಶಯಂ. ಜ್ಞಾನ ಅಂದ್ರೆ ಜ್ಞಾನದಿಂದ, ಸಂಚಿನ್ನ ಸಂಶಯ ಜ್ಞಾನದಿಂದ ಸಂಶಯಗಳನ್ನ ಕಳೆದುಕೊಂಡವನು. ಒಂದು ಶಾಸ್ತ್ರವನ್ನ ಓದಬೇಕು, ವೇದ ಪುರಾಣ ಉಪನಿಷತ್ತು ಮಹಾಭಾರತ ಭಾಗವತ ಗೀತೆ ಮೊದಲಾದವುಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ದೇವರ ಬಗ್ಗೆ ನಮ್ಮಲ್ಲಿ ಇದ್ದಂತ ಎಲ್ಲಾ ಗೊಂದಲಗಳನ್ನ ಪರಿಹಾರ ಮಾಡಿಕೊಳ್ಬೇಕು. ಹೀಗೆ ಜ್ಞಾನದ ಮೂಲಕವಾಗಿ, ಅಂದ್ರೆ ಶಾಸ್ತ್ರಜ್ಞಾನ, ಅದಕ್ಕೆ ಪರೋಕ್ಷ ಜ್ಞಾನ ಅಂತ. ಪರೋಕ್ಷ ಜ್ಞಾನದ ಮೂಲಕವಾಗಿ ನಾವು ನಮ್ಮೊಳಗಿದ್ದಂತ ಗೊಂದಲಗಳನ್ನ ಕಡಿಮೆ ಮಾಡಿಕೊಳ್ಬೇಕು. ತನ್ಮೂಲಕವಾಗಿ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು. ದೇವರನ್ನ ಸಾಕ್ಷಾತ್ಕರಿಸಿಕೊಂಡು ಬರೀ ಚಿನ್ನ ಸಂಶಯ ಇರಲ್ಲ, ಸಂಚಿನ್ನ ಸಂಶಯ. ಬರೀ ಏನೋ ಒಂದು ಕಾಲದಲ್ಲಿ ಸಂಶಯ ಹೋದ್ರೆ
ಇವತ್ತು ಯಾವುದೋ ಒಂದು ಸಂಶಯ ಹೋಗಿರುತ್ತೆ, ನಾಳೆ ಮತ್ತೆ ಸಂಶಯ ಹುಟ್ಟುತ್ತೆ. ಇದು ಹಾಗಲ್ಲ. ಸಮ್ಯಕ್ ಚಿನ್ನ ಸಂಶಯ, ಪರಿಪೂರ್ಣವಾಗಿ ಸಂಶಯ ಮತ್ತೆ ಮನಸ್ಸಿನಲ್ಲಿ ಹುಟ್ಟದಂತೆ ದೃಢವಾಗಿ ಭಗವಂತನ ಬಳಿ, ಭಗವಂತನ ಸಾಮರ್ಥ್ಯದ ಬಗ್ಗೆ, ಇದೆಲ್ಲದರ ಬಗ್ಗೆಯೂ ಶಕ್ತಿಯನ್ನ, ಒಂದು ಸಾಮರ್ಥ್ಯವನ್ನು ಯಾರು ಪಡೆದಿದ್ದಾನೋ ಅವನು ಯೋಗ ಸಂಚಿನ್ನ ಸಂಶಯಂ, ಜ್ಞಾನ ಸಂಚಿನ್ನ ಸಂಶಯಂ, ಇಂತಹ ವ್ಯಕ್ತಿಯನ್ನ ಕರ್ಮಗಳು ಬಂಧಿಸುವುದಿಲ್ಲ. ಇನ್ನು ಮೂರನೇದು ಆತ್ಮವಂತ, ಮೂರನೇ ಯೋಗ್ಯತೆ ಆತ್ಮವಂತಂ. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನನ್ನ ಮನಸ್ಸಿನಲ್ಲಿ ಧರಿಸಿದವನು ಅಂತ ಅರ್ಥ. ಅಂದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಂಡವನು. ದೇವರು ನಮ್ಮೆಲ್ಲರ ಅಂತಃಕರಣದಲ್ಲೂ ಇದ್ದಾನೆ. ದೇವರಲ್ಲಿದ್ದಾನೆ, ಹೃದ್ದೇಶೇ ಅರ್ಜುನ ತಿಷ್ಠತಿ, ಭಗವಂತ ನಮ್ಮ ಅಂತಃಕರಣದಲ್ಲೇ ಇದ್ದಾನೆ. ಆದರೆ ಬರೀ ಇರೋದಲ್ಲ, ಇರುವಂತ ಭಗವಂತನನ್ನು ಯಾರು ಕಾಣುತ್ತಾನೋ ಅವನು ಆತ್ಮವಂತನಾಗ್ತಾನೆ. ಹೀಗೆ ಆತ್ಮವಂತನಾದಂತ ವ್ಯಕ್ತಿಯನ್ನ ಕರ್ಮಾಣಿ ನ ನಿಬದ್ಧಂತಿ, ಕರ್ಮಗಳು ಎಂದೆಂದಿಗೂ ಕೂಡ ಬಂಧಿಸುವುದಿಲ್ಲ. ಅಲ್ಲಿ ಅರ್ಜುನನಿಗೆ ಹೇಳ್ಬೇಕಾದ್ರೆ ಧನಂಜಯ ಅಂತ ಸಂಬೋಧನೆ. ಧನಂಜಯ ಅಂದ್ರೆ ಏನು? ಧನ ಅಂದ್ರೆ ಸಂಪತ್ತು. ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಆ ಜ್ಞಾನದಿಂದ ಸಿಗುವಂತ ಮೋಕ್ಷ ಎಂಬ ಸಂಪತ್ತಿಗಿಂತಲೂ ಕೂಡ ಮತ್ತೊಂದು ಮಿಗಿಲಾದ ಸಂಪತ್ತಿಲ್ಲ. ಅಂದ್ರೆ ನೀನು ಜ್ಞಾನಿಯಾಗಿದ್ದೀಯಾ ಮತ್ತು ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಂತ ವ್ಯಕ್ತಿಯಾಗಿದ್ದೀಯಾ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರವಾಗಿ ಧನಂಜಯ, ಮೋಕ್ಷವೆಂಬ ಸಂಪತ್ತನ್ನ ಪಡೆಯುವ ಅರ್ಹತೆಯನ್ನ ಪಡೆದಂತಹ ವ್ಯಕ್ತಿಯೇ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ, ಹೀಗೆ ಆ ಕರ್ಮಗಳು ಯಾರಿಗೆ ಬಂಧಕವಲ್ಲ? ಕರ್ಮಗಳು ಒಬ್ಬ ಜ್ಞಾನಿಗೆ ಮತ್ತು ಎಲ್ಲಾ ರೀತಿಯಾದ ಕರ್ಮಾಭಿಮಾನಿಗಳನ್ನು ಬಿಟ್ಟಂತ ವ್ಯಕ್ತಿಗೆ, ಅಪರೋಕ್ಷ ಜ್ಞಾನವನ್ನ ಪಡೆದಂತ ವ್ಯಕ್ತಿಗೆ, ಅಹಂಕಾರ ಮಮಕಾರಗಳನ್ನ ತೊರೆದಂತ ವ್ಯಕ್ತಿಯನ್ನ ಕರ್ಮಗಳು ಬಂಧಿಸೋದಿಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಧನಂಜಯ ಎಲೆ ಮೋಕ್ಷ, ಧನಂಜಯನೇ ಅಂದ್ರೆ ಮೋಕ್ಷವನ್ನು ಪಡೆಯುವ ಅರ್ಹತೆಯನ್ನ ಪಡೆದಂತಹ ಪ್ರಾರ್ಥನೆ. ಯೋಗ ಸಂಚಿನ್ನ ಸಂಶಯಂ, ಯೋಗ ನನ್ನೊಳಗಿದ್ದ ಭಗವಂತನೇ ಎಲ್ಲವನ್ನೂ ಮಾಡುತ್ತಾನೆ ಎಂತಕ್ಕಂಥ ಉಪಾಯವನ್ನು, ಅಂದ್ರೆ ಭಕ್ತಿ ಯೋಗದಿಂದ ಅಥವಾ ಯೋಗ ಸಂಚಿನ್ನ ಸಂಶಯಂ, ಯೋಗ ಅಂದ್ರೆ ಭಗವಂತನಲ್ಲಿ ಸನ್ಯಸ್ತ ಕರ್ಮಾಣಂ, ಯೋಗ ಸನ್ಯಸ್ತ ಕರ್ಮಾಣಂ, ಯೋಗ ಅಂದ್ರೆ ಭಗವಂತನಲ್ಲಿ ಸನ್ಯಸ್ತ ಕರ್ಮಾಣಂ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿದಂತ ವ್ಯಕ್ತಿಯ ಜ್ಞಾನ ಸಂಚಿನ್ನ ಸಂಶಯಂ, ಜ್ಞಾನದ ಮೂಲಕವಾಗಿ ಅಂದ್ರೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಇವುಗಳ ಮೂಲಕವಾಗಿ ಸಂಚಿನ್ನ ಸಂಶಯಂ, ದೇವರ ಬಗ್ಗೆ, ದೇವರ ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ಸಂಶಯಗಳನ್ನು ನಾಶ ಮಾಡಿಕೊಂಡಂತ ವ್ಯಕ್ತಿಯನ್ನು ಕರ್ಮಾಣಿ, ಪ್ರಾರಬ್ಧ ಕರ್ಮಗಳು, ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು ನ ನಿಬದ್ಧಂತಿ, ಬಂಧಕವಾಗೋದಿಲ್ಲ. ಅಂದ್ರೆ ಮೋಕ್ಷಕ್ಕೆ ಅಡೆತಡೆ ಆಗೋದಿಲ್ಲ ಈ ಎಲ್ಲಾ ಕರ್ಮಗಳು ಅಂತ ಅಭಿಪ್ರಾಯ. ಅಂದ್ರೆ ಯಾರು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ತಾರೋ, ದೇವರನ್ನ ಕಾಣುವ ಪ್ರಯತ್ನದಲ್ಲಿ ಇರ್ತಾರೋ ಅಂತಹ ವ್ಯಕ್ತಿಯನ್ನ ಕರ್ಮಗಳು ಬಂಧಿಸುವುದಿಲ್ಲ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಶ್ರೀಕೃಷ್ಣಾರ್ಪಣ.